ಆ ಬಿಸಿಲು ಮಾರವಂಗೆ ದೀಪ ಹಚ್ಚಿಟ್ಬಿಟ್ಟು ಬರ್ತೀನಿ. ನೀನು ಒಬ್ಬಳೇ ಹೋಗ್ಬೇಡ, ಮಾಧವ ನಾನು ಜೊತೆಲಿ ಬರ್ತೀವಿ. ನೋಡವ, ಯಾವ ಜನ್ಮದ ಋಣಾನು ಬಂದನೋ ಏನೋ, ಈ ಜನ್ಮದಾಗೆ ನಿನಗೆ ಅಣ್ಣಂತ ಥರ ಬಂದವ್ರೆ. ಅಪ್ಪಯ್ಯೋ, ನೀ ಕಣ್ಣೀರ್ ಹಾಕ್ಬೇಡ, ಸುಮ್ಕಿರು. ಹೆಂಗ ಕೂಸೆ ಕಣ್ಣೀರು ಹಾಕದೆ ಇರಲಿ. ವಯಸ್ಸಿಗೆ ಬಂದು ಹೆಣ್ಣು ಮಗನ ಬೆನ್ನಿಗೆ ಕಟ್ಕೊಂಡು ಬದುಕೋದು ಅಂದರೆ ಬೋ ಕಷ್ಟ ಆಕವ. ಒಂದೊಂದಕ್ಕಿಂತ ನಿಮ್ಮ ಮನೆಯಿಂದ ಹೊರಗೆ ಹೋದಾಗ ನಿನಗೇನಾಗ್ಬಿಡುತ್ತೋ ಅಂತ ನನ್ನೆದೆ ಡವ 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 ಪಡ್ಕೊಳ್ತದೆ ಕವ್ವ. ಅಪ್ಪಯ್ಯ, ಏಟ್ಕಿತ ಹೇಳಿವ್ನಿ ನನ್ನ ಬಗ್ಗೆ ಈಟೊಂದು ಎದುರ್ಕೋಬೇಡ ಅಂತ. ನನಗೆ ತೊಂದರೆ ಮಾಡೋ ಧೈರ್ಯ ಯಾರಿಗೂ ಇಲ್ಲ ಅಂತ ಹೇಳಿವ್ನೋ ಇಲ್ವೋ? ನೀನಂಗೆ ಅನ್ಕಂತೀಯ ಕೂಸೆ, ಆದರೆ ಬದುಕಿನ ಕಥೆಯೇ ಬೇರೆ ಐತೆ. ಪುರಾಣ ಸಾಕು, ನನ್ನ ಜೊತೆಗೆ ಅಣ್ಣಂದ್ರಿಬ್ರು ಬರ್ತಾರೆ. ಅಣ್ಣ ಗಿಣ್ಣ ಅಂತೆಲ್ಲ ಕರಿಬೇಡ, ನನ್ಗಿಷ್ಟ ಆಗಲ್ಲ ಅದು. ಸಂದ ಕೇಳಿದ್ರಿ, ಅಣ್ಣಂದ್ರನ್ನ ಅಣ್ಣ ಅಂದ್ರೆ ಇನ್ನೇನ್ ಅನ್ನಕಾಯ್ತದೆ? ಅದೇ ತಾನೇ ವಾಡ್ಕೆ ಸಂಪ್ರದಾಯ ಎಲ್ಲ. ನಿಮ್ಗಿಷ್ಟ ಇಲ್ಲ ಅಂದ್ರೆ ಅದು ಸುಳ್ಳಾಯ್ತದ? ಅಣ್ಣ ಗಿಣ್ಣ ಅಂತ ಸಂಬಂಧಗಳನ್ನೆಲ್ಲ ಕಟ್ಟಬೇಡಿ, ಅವೆಲ್ಲ ಸುಳ್ಳು. ಇಡೀ ಭವಬಂಧನಗಳೇ ಸುಳ್ಳು. ಎಲ್ಲರ ಜೀವನದಲ್ಲೂ ಬೇರೆ ಬೇರೆ ದಾರಿ ಇರುತ್ತೆ, ಬೇರೆ ಬೇರೆ ಗುರಿ ಇರುತ್ತೆ. ನಮ್ಮ ಜೀವನದ ಪ್ರಯಾಣದಲ್ಲಿ ಒಬ್ಬರನ್ನೊಬ್ಬರನ್ನ ಭೇಟಿ ಆಗ್ತೀವಿ, ಒಬ್ಬರೊಬ್ಬರು ಸಹಾಯ ಮಾಡ್ತೀವಿ. ಹಾಗಂತ ಸಂಬಂಧ ಕಟ್ಕೊಳಕ್ಕಾಗುತ್ತಾ? ನೀ ಹೇಳೋದು ನನಗೆ ಯಾಕೋ ಸರಿ ಬರಲಿಲ್ಲ ತೆಗಿ. ನೀ ಹೇಳೋದೇನೋ ನಿಜವೇ. ಇದೆಲ್ಲ ಯಾರಿಗೆ ಗೊತ್ತಿದ್ದದ? ಈ ಸಾಧು ಸನ್ಯಾಸಿಗಳಿಗೆ, ಪವಾಡ್ ಪುರುಷರಿಗೆ, ಆಮೇಲೆ ಜ್ಞಾನಿಗಳು ಅಂತಾರಲ್ಲ ಅವ್ರಿಗೆ ಮಾತ್ರ. ನಮ್ಮಂಥ ಸಾಮಾನ್ಯರಿಗೆಲ್ಲ ಈ ಮಾತು ನಾವು ನರ್ಮನ್ಸರು ಕಪ್ಪ. ನಮಗೆ ಸಂಬಂಧಗಳೇ ಜೀವಾಳ. ಪ್ರಾಣಿ ಪಕ್ಷಿಗಳು ಕೂಡ ಮಕ್ಕಳನ್ನು ಮಾಡಿ ಆ ಮಕ್ಕಳಿಗೋಸ್ಕರ ತಮ್ಮ ಪ್ರಾಣನೇ ಒತ್ತೆ ಇಡ್ತಬೇಕಪ್ಪ. ಹಾಂ, ನಾವು ಹಂಗೆ ಅಲ್ವಾ? ಇವಳು ಹುಟ್ಟಾಗ ಚಂದದ ಗೊಂಬೆ, ಆದರೆ ಇವಳು ಚಂದವ ಸವಿದೆ ಕಡ್ದು ಹೊಂಟೋದ್ಲು ಇವರವ್ವ ನನ್ನೂ ಬಿಟ್ಟು. ಆಗಿಂದ ಇವಳಿಗೆ ನಾನೇ ಅಪ್ಪ ಅಮ್ಮ ಎಲ್ಲ ಸಾಕಿವ್ನಿ. ಬದುಕು ಅಂತಿದ್ಮೇಲೆ ಎಲ್ರಿಗೂ ಸಾವು ಅಂತಲೂ ಇರ್ತದೆ ಈ ಪ್ರಪಂಚದಾಗೆ. ಆದರೆ ಈ ಮನ್ಸರಿದಾರಲ್ಲ ಕಳ್ಬಿಡತ್ತವು, ಸಾವಿನ ಜೊತೆನೇ ಕಣ್ಣ ಮುಚ್ಚಾಲೆ ಆಡಕ್ಕೆ ಹೋಯ್ತಾರೆ. ಎಷ್ಟು ದಿನ ನಡೆದದು ಈ ಆಟ? ಅವತ್ತಾದ್ರೂ ಒಂದಿನ ನನ್ನುವೇ ಜವರಾಯ ಸುಮ್ಕಿರು ಮೂದೇವಿ. ಇವಂತ ಇದ್ದಿದ್ದೆ ನಡ್ರಿ, ತಡವಾಗೋದ್ರೆ ನಮ್ಮವ್ವ ಬಿಸಿಲು ಮಾರಿ ರುದ್ರಾವತಾರ ತಾಳ್ತಾಳೆ. ಹುಷಾರುಕವ್ವ, ಅಣ್ಣಂದ್ರಿಗೆ ಕಾಡ್ದಾರಿ ವಸ್ತು, ಹುಷಾರ ಕರ್ಕೊಂಡು ಹೋಗು. ಸರಿ ಸರಿ. ಹುಷಾರುಕಪ್ಪ.